ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಈಗಾಗಲೇ 2 ತಿಂಗಳ ಹಣವನ್ನ ನೀವು ಪಡ್ಕೊಂಡಿದ್ದೀರಿ. ಮತ್ತೆ 2 ತಿಂಗಳ ಹಣವನ್ನ ಪಡ್ಕೊಳ್ಳಿಕ್ಕೆ ರೆಡಿ ಆಗಿ. ಹೌದು, ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷನೂ ಕೂಡ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಲ್ಲ ಒಂದು ಗುಡ್ ನ್ಯೂಸ್ ಅನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿರ್ತಾರೆ. ಸೊ ಈಗ 2 ತಿಂಗಳ ಹಣವನ್ನ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮತ್ತೆ ಮುಂದ ಆಗಿದೆ. ಸೊ ಹತ್ತತ್ರ 4,800 ಕೋಟಿಯಷ್ಟು ಫಂಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಬನ್ನಿ, 2 ತಿಂಗಳ ಹಣ ಅಂದ್ರೆ ಯಾವ ಕಂತಿನ ಹಣ, ಜೊತೆಗೆ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಥವಾ ಅದಕ್ಕೆ ಏನ್ ಕಾರಣ ಆಗಿರುತ್ತೆ, ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಈಗ ದುಡ್ಡು ಬರ್ತಾ ಇದ್ರೆ ಮುಂದೆ ಸ್ಟಾಪ್ ಆಗಬಹುದು. ಆ ಸ್ಟಾಪ್ ಆದ ತಕ್ಷಣ ಯಾತಕ್ಕೆ ಬರ್ತಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಸೊ ಮುಂದೆ ಬರ್ತಿಲ್ಲ ಅಂದ್ರೂ ಕೂಡ ಇದೇ ಕಾರಣ, ಈ ಸಂದರ್ಭದಲ್ಲಿ ದುಡ್ಡು ನಿಮಗೆ ಬರ್ತಾ ಇರಲಿಲ್ಲ ಅಂದ್ರೆ ಇದೇ ಕಾರಣಗಳು. ಅದೇನು ಎಂತ ಅಂತ ನಾವು ನೋಡ್ತಾ ಹೋಗೋಣ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಹುದಿನದ ನಿರೀಕ್ಷೆ, ಸುಮಾರು 4 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಆ 4 ಕಂತುಗಳು 8,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆದ್ರೆ ಅದರಿಂದ ತುಂಬಾನೇ ಹೆಲ್ಪ್ ಆಗತ್ತೆ. ಜೊತೆಗೆ ಜೂನ್ ತಿಂಗಳಲ್ಲಿ ಜಮಾ ಆಗಬೇಕಾಗಿತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಶಾಲಾ ಕಾಲೇಜುಗಳ ಫೀಸ್ ಗಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅಂತ ಬಹಳ ದಿನದ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ದುಡ್ಡು ಜಮಾ ಆಗಿರ್ಲಿಲ್ಲ. ಈಗ ಪರಿಷ್ಕರಣೆ, ವೆರಿಫಿಕೇಶನ್ ಎಲ್ಲವೂ ಕೂಡ ಆಗಿ ಕೊನೆಯದಾಗಿ ಬಯೋಮೆಟ್ರಿಕ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಎಲ್ಲ ಮುಕ್ತಾಯವಾದ ತಕ್ಷಣ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು 31 ಏಪ್ರಿಲ್ ತಿಂಗಳನ್ನ ಕ್ಲಿಯರ್ ಆಯಿತು. 32 ಮೇ ತಿಂಗಳನ್ನ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೊಂದಿಷ್ಟು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರೆ. ಹತ್ತತ್ರ 1 ಕೋಟಿಗಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. 32ನೇ ಕಂತಿನ ಹಣ, ಮೇ ತಿಂಗಳ ಹಣ ಅಂದ್ರೆ 1,24,48,000 ಮಹಿಳೆಯರಿದ್ದಾರೆ. ಅದರಲ್ಲಿ 1 ಕೋಟಿಗಿಂತ ಹೆಚ್ಚಿನ ಮಹಿಳೆಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು ಬಹಳಷ್ಟು ಫಲಾನುಭವಿಗಳೇನು ಬಾಕಿ ಇಲ್ಲ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಇದರ ಜೊತೆಗೇನೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಮೇ ತಿಂಗಳ 22ನೇ ಕಂತಿನ ಕ್ಲಿಯರ್ ಆಗ್ತಾ ಇದೆಯಲ್ಲ, ಇದರ ಜೊತೆಗೇನೆ ಇನ್ನು 33ನೇ ಕಂತಿನ ಹಣವು ಕೂಡ ಬರುತ್ತೆ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಜಮಾ ಆಗೋದಿಲ್ಲ, ಅದಕ್ಕಿಂತ ಮುಂಚಿತವಾಗಿನೇ ಜಮಾ ಆಗ್ತಾ ಹೋಗುತ್ತೆ. ಅದರಿಂದ ಆ ಹಬ್ಬವನ್ನ ನೀವು ಅದ್ದೂರಿಯಾಗಿ ಆಚರಿಸಬಹುದು ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ 33 ಅಂದ್ರೆ ಯಾವ ತಿಂಗಳ ಹಣ ಹೇಳಿ? ಜೂನ್ ತಿಂಗಳ ಹಣ. ಜೊತೆಗೆ 34ನೇ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳ ಹಣ. ಟೋಟಲ್ 4 ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು. ಅದರಲ್ಲಿ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡಿದ್ದಾರೆ. ಈಗ ಮತ್ತೆ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ಈಗ 4 ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು ಅಂತ ನಾನು ಹೇಳಿತ್ತು. ಹಾಗಾದ್ರೆ ನೀವು ಕಮೆಂಟ್ ಮಾಡಿ ನೋಡೋಣ, ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ಈಗ ಬರ್ತಾ ಇರುವಂತಹ ಕಂತುಗಳು ಯಾವುವು ಮತ್ತು ಯಾವ ಕಂತಿನ ಹಣ ಅಂತ ಕಮೆಂಟ್ ಮಾಡಿ. ಅಂದ್ರೆ ಒಂದ್ಸಾರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 33ನೇ ಕಂತಿನ ಹಣ ಜೂನ್, 34 ಜುಲೈ, ಇದನ್ನ ಕಮೆಂಟ್ ಮಾಡಿ. ಸೊ ವಿಡಿಯೋ ನೋಡಿದೀರಾ, ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಓಕೆ, ಸೊ ಈ 2 ತಿಂಗಳ ಹಣ ಅತಿ ಶೀಘ್ರದಲ್ಲಿ ಬರ್ತಾ ಇದ್ದು, ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ, ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಬೀದರ, ಕೊಪ್ಪಳ, ಹಾಸನ, ಯಾದಗಿರಿ, ಮಂಡ್ಯ, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಒಂದು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಮೊದಲನೇ ಹಂತ ಅಂತ ಹೇಳ್ಬಿಟ್ಟು ದುಡ್ಡು ಜಮಾ ಆಗುವಂತದ್ದು. ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮರುದಿನ ಜಮಾ ಆಗುತ್ತೆ. ಮತ್ತೆ ರಿಪೀಟ್ ಎಲ್ಲ ಜಿಲ್ಲೆಗಳು ಮುಗಿತಾವ, ಆದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿರೋದಿಲ್ಲ. ಈಗ ಮೊದಲನೇ ಹಂತದಲ್ಲಿ ಅಂತ ನಾನು ಹೇಳಿದ್ನಲ್ಲ, ಆ ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕ್ಲಿಯರ್ ಮಾಡಿರೋದಿಲ್ಲ. 20% ಮಹಿಳೆಯರಿಗೆ ಮಾತ್ರ ಜಮಾ ಆಗಿರುತ್ತೆ. ಮತ್ತೆ ರಿಪೀಟ್ ಅದೇ ಜಿಲ್ಲೆಗಳಿಗೆ ಮತ್ತೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಜಮಾ ಆಗತ್ತೆ. ಈ ರೀತಿ ಹಂತ ಹಂತವಾಗಿ ತಾಂತ್ರಿಕ ದೋಷ ಆಗದ ಹಾಗೆ ನೋಡ್ಕೊಂಡು ಜಮಾ ಆಗ್ತಾ ಹೋಗುತ್ತೆ. ಸೊ ದಿಢೀರನೆ 1 ಅಥವಾ 2 ದಿನಗಳಲ್ಲಿ ಕ್ಲಿಯರ್ ಆಗ್ಬೇಕಂದ್ರೆ ಸಾಧ್ಯವಿಲ್ಲ. 10 ರಿಂದ 12 ದಿನ ಬೇಕಾಗತ್ತೆ ಅಂತ ಖುದ್ದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ವೇಟ್ ಮಾಡಲೇಬೇಕು. ಈಗ 33 ಜೊತೆಗೆ 34 ಸುಮಾರು 4,000 ಮತ್ತೆ ಜಮಾ ಆಗ್ತದೆ. ಅದರಿಂದ ನೀವು ಏನೇನು ಉಪಯೋಗ ಮಾಡ್ತೀರಿ ಅದನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಸ್ನೇಹಿತರೆ, ನಿಮಗೆ ದುಡ್ಡು ಯಾಕೆ ಬರ್ತಾ ಇಲ್ಲ, ಏನು ಕಾರಣ ಅದಕ್ಕೆ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಿಮ್ಗೆ ದುಡ್ಡು ಜಮಾ ಆಗ್ತಾ ಇದ್ರೆ ಅವರು ಕೂಡ ತಿಳ್ಕೊಳ್ಳಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟು. ಇಲ್ಲಿ ಮುಖ್ಯವಾಗಿ
ಯಾರಿಗೆ ದುಡ್ಡು ಬರ್ತಾ ಇದೆ ನೋಡಿ ಅವರು ಕೂಡ ತಿಳ್ಕೊಳ್ಬೇಕು, ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅವರು ಕೂಡ ತಿಳ್ಕೊಳ್ಬೇಕು. ಯಾಕಂದ್ರೆ ಇದು ಅಂತಹ ವಿಷಯನೇ. ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು. ಒಂದು, ಅದು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಇನ್ನೊಂದು, ಬಹಳಷ್ಟು ಜನ ಲೋನ್ ಮಾಡಿರ್ತೀರಿ, ನೀವು GST ಅಂತ ಹೇಳ್ಬಿಟ್ಟು ಅದರಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿರ್ತೀರಿ. ಮುಖ್ಯವಾಗಿ ಇದನ್ನೆಲ್ಲ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಈಗ ಮನೆ ಮೇಲೆ ಲೋನ್ ಆಗಿರಲಿ ಅಥವಾ ಗಾಡಿಗಳ ಮೇಲೆ ಅಥವಾ ದೊಡ್ಡ ದೊಡ್ಡ ವಾಹನಗಳನ್ನ ಖರೀದಿ ಮಾಡ್ತೀರಿ ಅಂತದ್ರ ಮೇಲೆ ಲೋನ್ ಇರುತ್ತೆ. ಸೊ ಅಂತಲ್ಲಿ GST ಫೇರ್ ಅಂತ ಹೇಳ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಫೇರ್ ನೀವು IT ಫೈಲ್ ಅನ್ನ ಒಂದು ಫಿಲ್ ಮಾಡಿರ್ತೀರಿ. ಆ ಸಂದರ್ಭದಲ್ಲಿ ಅದೇನಾಗತ್ತೆ, ತಾಂತ್ರಿಕ ದೋಷದಿಂದ ನೀವು ಕೂಡ IT ರಿಟರ್ನ್ಸ್ ಮಾಡ್ತಾ ಇದ್ರಿ ಅಂತ ಆದಾಯ ತೆರಿಗೆ ಇಲಾಖೆಗೆ ಇನ್ಫಾರ್ಮೇಶನ್ ಹೋಗಿರತ್ತೆ. ಆದ್ರೆ ಆದಾಯ ತೆರಿಗೆ ಇಲಾಖೆ ಏನ್ ಮಾಡುತ್ತೆ, ಇವರು ಇಂಥವ್ರು IT ರಿಟರ್ನ್ಸ್ ಮಾಡ್ತಿದ್ದಾರೆ, ಇವರಿಗೆ ಯೋಜನೆಗೆ ಲಾಭ ದೊರಕ್ತಾ ಇದೆ, ಇದನ್ನ ಒಂದ್ ಸ್ವಲ್ಪ ಪರಿಶೀಲಿಸಿ ಅಂತ ಅದನ್ನ ಆಹಾರ ಇಲಾಖೆಗೆ ಕಳಿಸಲಾಗುತ್ತೆ. ಅವರು ಕೂಡ ಅದನ್ನ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಏನಾದ್ರೂ ನೀವು IT ರಿಟರ್ನ್ಸ್ ಮಾಡ್ತಾ ಇರೋದು ಕನ್ಫರ್ಮ್ ಆದ್ರೆ ನಿಮ್ಮನ್ನ ರದ್ದು ಮಾಡಲಾಗುತ್ತೆ. ಒಂದು ವೇಳೆ ನಿಮ್ಮ ಮೇಲೆ ಅನುಮಾನ ಬಂದ್ರೆ ಅದನ್ನ ಹೋಲ್ಡ್ ಮಾಡಲಾಗುತ್ತೆ. ಹೋಲ್ಡ್ ಮಾಡಿದಾಗ ನಿಮಗೇನಾಗತ್ತೆ, ಆ ಸಂದರ್ಭದಲ್ಲಿ ಯಾವುದೇ ಕಂತಿನ ಬಿಡುಗಡೆ ಮಾಡಿರ್ತಾರಲ್ವಾ, ಆ ಕಂತು ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಆ ಹೋಲ್ಡ್ ಯಾವಾಗ ಕ್ಲಿಯರ್ ಆಗತ್ತೆ, ನಂತರ ನೀವು IT ರಿಟರ್ನ್ಸ್ ಮಾಡ್ತಾ ಇಲ್ಲ ಅನ್ನೋದು ಸರ್ಕಾರಕ್ಕೆ ಕನ್ಫರ್ಮ್ ಆಗುತ್ತೆ, ಆಹಾರ ಇಲಾಖೆ ಮತ್ತು ಆದಾಯ ತೆರಿಗೆ ಇಲಾಖೆಗೆ. ನಂತರ ಏನಿದೆ, ಈಗ 32ನೇ ಕಂತಿನ ಸಂದರ್ಭದಲ್ಲಿ ನೀವು IT ರಿಟರ್ನ್ಸ್ ಮಾಡ್ತಾ ಇದ್ರಿ ಅಂತ ಏನಾದ್ರೂ ಸುಳಿವು ಸಿಕ್ತು, ನೀವು ಮಾಡ್ತಾ ಇರೋದಿಲ್ಲ ಆದ್ರೆ ಫಿಲ್ಅಪ್ ಮಾಡಿ ತಾಂತ್ರಿಕ ದೋಷದಿಂದ ಕಂಡು ಬಂದಿತ್ತು ಅಂತ ಅಂದ್ರಿ, ಸೊ ಆ ಸಂದರ್ಭದಲ್ಲಿ ಹೋಲ್ಡ್ ಆಗಿರುತ್ತೆ. ಈಗ ನಿಮಗೆ 32ನೇ ಕಂತಿನ ಬರೋದಿಲ್ಲ. ನಂತರ ಹೋಲ್ಡ್ ಮುಗಿದ ಮೇಲೆ ಅದು ಕ್ಲಿಯರ್ ಆದ ಮೇಲೆ ಏನಾಗತ್ತೆ, ನೆಕ್ಸ್ಟ್ 33ನೇ ಕಂತಿನ ಹಣ ನಿಮಗೆ ಬರುವಂತದ್ದು. ಸೊ ಈ ರೀತಿ ಒಂದು ತಿಂಗಳ ಹಣ ಬರ್ಲಿಲ್ಲ ಅಂದ್ರೆ ಇನ್ನೊಂದು ತಿಂಗಳ ಹಣ ಬರುತ್ತೆ, ಆದ್ರೆ ಹೋಲ್ಡ್ ಆದಂತಹ ಸಂದರ್ಭದಲ್ಲಿ ಜಮಾ ಆಗಿರೋದಿಲ್ಲ. ಅವಾಗ ನಿಮ್ಗೆ ಗೊತ್ತಾಗಿರೋದಿಲ್ಲ, ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ಅನ್ಕೊಂಡಿರ್ತೀರಿ. ಆ ಸಮಸ್ಯೆ ಏನು ಅಂತಾನೆ ಗೊತ್ತಾಗಿರೋದಿಲ್ಲ. 90% ಫಲಾನುಭವಿಗಳಿಗೆ ಈ ವಿಷಯ ಗೊತ್ತಿಲ್ಲ, ಹೌದಲ್ವಾ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಗೊತ್ತಿಲ್ಲ ಅಂದ್ರೂ ಸಹಿತ ನಮಗ್ ಗೊತ್ತಿರ್ಲಿಲ್ಲ, ಈಗ ತಿಳಿತು ಅಂತ ಕಮೆಂಟ್ ಮಾಡಿ. ಇನ್ನು ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಇರಬೇಕು. ಮುಖ್ಯವಾಗಿ ನಾನು ಹೇಳೋದು ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ. ಯಾಕಂದ್ರೆ ನೀವು ವಹಿವಾಟು ಮಾಡೋದಿಲ್ಲ ಅಥವಾ ಬ್ಯಾಂಕ್ಗಳಿಗೆ ಬರೋದಿಲ್ಲ ಅಥವಾ ಏನಾದ್ರೂ ನೀವು ಸಂತೆ ಪೇಟೆ ಅಂತ ಹೋದ್ರು ಅಲ್ಲಿ ಫೋನ್ ಪೇ ಗೂಗಲ್ ಪೇ ಗಳನ್ನ ಯೂಸ್ ಮಾಡೋದಿಲ್ಲ. ನೀವು ಬರೀ ಟ್ರಾನ್ಸಾಕ್ಷನ್ ಅಂದ್ರೆ ಅಥವಾ ಅಕೌಂಟ್ ಆಕ್ಟಿವ್ ಅಂದ್ರೆ ಏನಾಗ್ಬೇಕು, ಇಲ್ಲಿ ಮುಖ್ಯವಾಗಿ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು. ನೀವು ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಅಕೌಂಟ್ ನಲ್ಲಿ ದುಡ್ಡು ಹಾಕೋದು ತೆಗೆಯೋದು ಈ ರೀತಿ ವಹಿವಾಟುಗಳನ್ನ ಮಾಡ್ತಾ ಇರಬೇಕು. ನೀವೇನ್ ಮಾಡಿ, ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆ ಇಲ್ವಾ ಅಂತ. ಬಹಳ ದಿನದಿಂದ ಟ್ರಾನ್ಸಾಕ್ಷನ್ ಮಾಡಿಸಿರ್ಲಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಡಿಆಕ್ಟಿವೇಟ್ ಆಗಿರುತ್ತೆ. ಅದನ್ನ ರಿಟರ್ನ್ ಚಾಲ್ತಿ ಮಾಡ್ಕೊಳ್ಬೇಕಂದ್ರೆ ಒಂದು ಸಾರಿ ದುಡ್ಡು ಹಾಕಿ ತೆಗೆದು KYC ಮಾಡಿಸ್ಕೊಳ್ಬೇಕು. ಬಹಳ ದಿನದ ಹಳೆಯ ಫೋಟೋ ಇದ್ರೆ ಆ ಫೋಟೋ ಕೂಡ ಈಗಿನ ಭಾವಚಿತ್ರವನ್ನ ಕೊಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಬೇಕು. ಸೊ ಈ ರೀತಿ ನೀವು ಮಾಡಿದಾಗ ಮತ್ತೆ ನಿಮ್ಮ ಅಕೌಂಟ್ ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆದ ತಕ್ಷಣ ಮತ್ತೆ ನಿಮಗೆ ಇಂತಹ ಎಲ್ಲ ಯೋಜನೆಯ ಲಾಭವನ್ನ ಪಡ್ಕೊಳ್ತೀರಿ. ನೀವು ಬರೀ ಬ್ಯಾಂಕಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಫೋನ್ ಪೇ ಗೂಗಲ್ ಪೇ ಪೇಟಿಎಂ ನ ಮುಖಾಂತರವೂ ಕೂಡ ಮಾಡ್ಕೊಳ್ಬಹುದು. ಆದ್ರೆ ಅಕೌಂಟ್ ಆಕ್ಟಿವ್ ಇರ್ಲಿಲ್ಲ ಅಂದ್ರೆ ಬ್ಯಾಂಕಿಗೆ ಹೋಗೋದು ಕಡ್ಡಾಯ, KYC ಕೂಡ ಮಾಡೋದು ಕಡ್ಡಾಯ. ಅಷ್ಟು ಮಾಡಿ ನಿಮ್ಮ ಅಕೌಂಟ್ ಆಕ್ಟಿವ್ ಇರೋದು ಗೊತ್ತಾಗತ್ತೆ. ಇನ್ನು ಸಾಮಾನ್ಯವಾಗಿ ಸಾಲಗಳನ್ನ ಮಾಡಿರ್ತೀರಿ ಅಥವಾ EMI ಮುಖಾಂತರ ಕಂಪ್ಯೂಟರ್ಗಳಲ್ಲಾಗಿರ್ಲಿ ಅಥವಾ ನಿಮ್ಮ ಕೈಯಲ್ಲಿ ಇರ್ತಕ್ಕಂತಹ ಮೊಬೈಲು ಅಥವಾ ಬೈಕು, ಫ್ರಿಡ್ಜು, ಟಿವಿನೋ ಈ ರೀತಿ ಏನಾದ್ರೂ ಖರೀದಿ ಮಾಡಿರ್ತೀರಿ, EMI ಮುಖಾಂತರ ಅದನ್ನ ತುಂಬತಾ ಇರ್ತೀರಿ. ಆ ಸಿಚುವೇಶನ್ ನಲ್ಲಿ ಏನಾಗತ್ತೆ, ನಿಮ್ಮ ಒಂದು ಅಕೌಂಟ್ ನಲ್ಲಿ ಇರ್ತಕ್ಕಂತಹ ದುಡ್ಡು ಕಟ್ ಆಗ್ತಾ ಇರತ್ತೆ. ನಿಮಗೆ ಗೊತ್ತಾಗಿರೋದಿಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅಂತ. ಸೊ EMI ದುಡ್ಡು ಕಟ್ ಆಗಿರುತ್ತೆ ಅಥವಾ ಬಡ್ಡಿ ಕಟ್ ಆಗಿರುತ್ತೆ, ಅದು ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅಥವಾ ನಿಮಗೆ ಮೆಸೇಜ್ ಕೂಡ ಬಂದಿರೋದಿಲ್ಲ. ಅದಕ್ಕೆ ನಿಮ್ಮ ಅಕೌಂಟ್ ಅನ್ನ ಟ್ರಾನ್ಸಾಕ್ಷನ್ ಅನ್ನ ಒಂದ್ಸಾರಿ ಚೆಕ್ ಮಾಡಿಸ್ಕೊಳ್ಳಿ. ಇದು ಕೂಡ ಬೆಟರು. ಜಮಾ ಆಗಿರ್ತದೆ ಆದ್ರೆ ನಿಮಗೆ ಗೊತ್ತಾಗಿರೋದಿಲ್ಲ. ಒಂದ್ಸಾರಿ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲ ನಮಗೆ DBT ಆಪ್ ಮುಖಾಂತರ ನಮಗೆ ತಿಳಿಸ್ಕೊಡಿ, DBT ಆಪ್ ನಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಅದು ಕೂಡ ಹೌದು, ಗೊತ್ತಾಗತ್ತೆ. ಆದ್ರೆ ನಿಮಗೆ DBT ಆಪ್ ಅನ್ನ ಚೆಕ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ DBT ಆಪ್ ನಲ್ಲಿ ಹೇಗೆ ನಿಮ್ಮ ಅಮೌಂಟ್ ಬಂದಿದೆ, ಎಷ್ಟು ಕಂತುಗಳು ಬಂದಿದಾವೆ ಅನ್ನುವಂಥದ್ದನ್ನ ನಾನು ತಿಳಿಸಿಕೊಡ್ತೀನಿ. ಸೊ ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.